ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಗೆ ಪಿಜಿ ಅರ್ಹತೆ ಕಡ್ಡಾಯವಲ್ಲ. 2025ರಲ್ಲಿ ನೇಮಕಾತಿ ಏನಾಗಿತ್ತು, ಆ ನೇಮಕಾತಿಯಲ್ಲಿ ಬಂದಿರುವ ಸಿ&ಆರ್ ರೂಲ್ ಆಗಲಿ ಅಥವಾ 2019ರಲ್ಲಿ ಏನು ಹೊಸ ಸಿ&ಆರ್ ರೂಲ್ ಡ್ರಾಫ್ಟ್ ಮಾಡಿದ್ದಾರೆ ಅದರಲ್ಲಿರೋ HSTR ರೂಲ್ಸ್ಗಳ ಬಗ್ಗೆ ಡೀಟೇಲ್ ಆಗಿ ಒಂದು ಡಿಸ್ಕಸ್ ಮಾಡ್ತಾ ಬರೋಣ ವೀಕ್ಷಕರೇ. ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವು ಕೊಡುವ ಒಂದೇ ಒಂದು ಲೈಕ್ ನಮಗೆ ಸಪೋರ್ಟ್ ಆಗಿರುತ್ತೆ. ದಯಮಾಡಿ ವಿಡಿಯೋನ ಲೈಕ್ ಮಾಡಿ, ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬನ್ನಿ, ಹಾಗಿದ್ದಲ್ಲಿ HSTR ಶಿಕ್ಷಕರ ನೇಮಕಾತಿಗೆ PG ಕಂಪಲ್ಸರಿ ಇದೆನಾ ಅಥವಾ ಇಲ್ಲ? ಇದೇ ಬಹಳಷ್ಟು ಶಿಕ್ಷಕ ಆಕಾಂಕ್ಷಿಗಳು ಕೇಳ್ತಾ ಇರುವ ಪ್ರಶ್ನೆ. ನೋಡಿ, 2015ರಲ್ಲಿ ಕೊನೆಯ ಟೀಚರ್ಸ್ ರಿಕ್ರೂಟ್ಮೆಂಟ್ ಆಗಿದೆ. HSTR ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಕೊನೆ ಆಗಿರುವುದು 2015ರಲ್ಲಿ. ಹೊಸ ಏನು ಡ್ರಾಫ್ಟ್ ಬಂದಿದೆ ಸಿ&ಆರ್ ರೂಲ್. ಆ ಒಂದು ಸಿ&ಆರ್ ರೂಲ್ನಲ್ಲಿ ಡಿಗ್ರಿ ಪ್ಲಸ್ BEd ಇದ್ದರೆ ಶಿಕ್ಷಕ ಆಕಾಂಕ್ಷಿಗಳು ಎಲಿಜಿಬಲ್ ಇದ್ದಾರೆ HSTRಗೆ ಅಪ್ಲೈ ಮಾಡೋಕ್ಕೆ. ಅದಾದ ಮೇಲೆ 2015ರಲ್ಲಿ ಏನು ಸಿ&ಆರ್ ರೂಲ್ ಬಂದಿತ್ತು, ಮತ್ತು ಒಂದು ಹೊಸ ಸಿ&ಆರ್ ರೂಲನ್ನು 2019ರಲ್ಲಿ ಏನಿದೆ ಒಂದು ಸುತ್ತಲೆಯನ್ನು ಇದು ಇನ್ನೂ ಕೂಡ ಇಂಪ್ಲಿಮೆಂಟ್ ಆಗಿಲ್ಲ. ಬಟ್ 2019ರಲ್ಲಿ ಮತ್ತೊಂದು ಸಿ&ಆರ್ ರೂಲ್ನಲ್ಲಿ ಕೆಲವೊಂದು ವಿಷಯಗಳನ್ನು ಅಡಾಪ್ಟ್ ಮಾಡಿದ್ದಾರೆ. ಏನಿದೆ ಅಂತ ಅಂದರೆ ಆ ಒಂದು ಸಿ&ಆರ್ ರೂಲ್ನಲ್ಲಿ HSTRಗೆ PG ಏನಿದೆ ಆ ಒಂದು PGಯನ್ನು ಕಂಪಲ್ಸರಿ ಮಾಡಿದ್ದಾರೆ. ಸೊ ಹಾಗಾಗಿ ಆ ಒಂದು 2019ರಲ್ಲಿ ಮಾಡಿರುವ ಸಿ&ಆರ್ ರೂಲ್ ಇನ್ನೂ ಕೂಡ ಇಂಪ್ಲಿಮೆಂಟ್ ಆಗಿಲ್ಲ. ಮೋಸ್ಟ್ ಪ್ರೊಬಾಬ್ಲಿ ಹಳೆಯ ಸಿ&ಆರ್ ರೂಲ್ ಏನಿದೆ 2015ರ ಸಿ&ಆರ್ ರೂಲ್ ಪ್ರಸ್ತುತ ಈಗ ಮುಂಬರುವ HSTR ನೇಮಕಾತಿಗೆ ಈ ಒಂದು ಏನು ನೇಮಕಾತಿಯಾಗಿರುತ್ತೆ ಆ ಒಂದು ನೇಮಕಾತಿಗೆ 2015ರ ಸಿ&ಆರ್ ರೂಲ್ ಒಂದು ಆ ಪ್ರಕಾರನೇ ನೇಮಕಾತಿ ಆಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಹೋಪ್ ಇದೆ ಎಲ್ಲ ಶಿಕ್ಷಕ ಆಕಾಂಕ್ಷಿಗಳದು. ಸೊ ಹಾಗಾಗಿ 2015ರ ಸಿ&ಆರ್ ರೂಲ್ ಪ್ರಕಾರ ನೇಮಕಾತಿ ಆದರೆ PG ಕಂಪಲ್ಸರಿ ಇರುವುದಿಲ್ಲ. ಸೊ ಹಾಗಾಗಿ ಡಿಗ್ರಿ BEd ಇದ್ದರೆ ಯು ಸ್ಟಾರ್ಟ್ ಯುವರ್ ಪ್ರಿಪರೇಷನ್. ಹೋಪ್ ಫಾರ್ ದ ಬೆಸ್ಟ್. ಮುಂಬರುವ ಶಿಕ್ಷಕರ ನೇಮಕಾತಿ ಕುರಿತು ಎಲ್ಲ ಲೇಟೆಸ್ಟ್ ಅಪ್ಡೇಟ್ಸ್ಗಳನ್ನು ಶೇರ್ ಮಾಡಲಾಗುವುದು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.